ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಎಲ್ರದ್ದು ಒಂದಾದರೆ ಈ BJP ಪಾರ್ಟಿಯವ್ರದ್ದೇ ಒಂದಾ ಅಂತ. ಯಾಕೆ ಅಂದರೆ ನೋಡಿ, ನಿನ್ನೆ ಸಂಸತ್ತಲ್ಲಿ ರಾಹುಲ್ ಗಾಂಧಿ, ಸಂಸತ್ತಿನ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಸಂಸದೆ ಪ್ರಿಯಾಂಕಾ ಗಾಂಧಿ ಇಬ್ಬರು ಕೂಡ ಸದನದಲ್ಲಿ ಆಕ್ರೋಶಭರಿತರಾಗಿ ಆಡಳಿತಾರೂಢ BJP ಪಕ್ಷವನ್ನು, ಅಂದರೆ ಆಡಳಿತಾರೂಢ ನರೇಂದ್ರ ಮೋದಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ರೀತಿ ನೋಡಿದ್ರೆ ನಿಜಕ್ಕೂ ಕೂಡ ಒಬ್ಬ ನಿಜವಾದ ರಾಜಕಾರಣಿಗಳು, ಒಬ್ಬ ಬದ್ಧತೆಯ ರಾಜಕಾರಣಿಗಳು ಮಾಡಬೇಕಾದ ಕೆಲಸ ಮತ್ತು ಪ್ರತಿಪಕ್ಷಗಳು ಮಾಡಬೇಕಾಗಿರೋ ಕೆಲಸವನ್ನು ಮಾಡಿದ್ರು ಅಂತ ಹೇಳ್ಬೋದು. ನೋಡೋರ್ಗೆ ಅನಿಸ್ಬೋದು, ಇವರೇನೋ ರಾಹುಲ್ ಗಾಂಧಿ ಪರವಾಗಿ ಮಾತಾಡ್ತಾರೆ, ಪ್ರಿಯಾಂಕಾ ಗಾಂಧಿ ಪರವಾಗಿ ಮಾತಾಡ್ತಾರೆ. ನೋಡ್ರಿ, ಯಾವುದೇ ಸರ್ಕಾರ ಅಧಿಕಾರದಲ್ಲಿರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ನರೇಂದ್ರ ಮೋದಿ ಸರ್ಕಾರ ಇರಲಿ, ನಾಳೆ ಇನ್ನೇ ಯಾವುದೋ ಸರ್ಕಾರ ಬರಲಿ, ಯಾವುದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ, ಮಾಧ್ಯಮಗಳು ಅಂತ ಬಂದಾಗ, ಜನರು ಅಂತ ಬಂದಾಗ ನಾವು ಸದಾ ವಿರೋಧ ಪಕ್ಷದ ಸ್ಥಾನದಲ್ಲೇ ಕೂರಬೇಕು. ಅದನ್ನು ಬಿಟ್ಟು ನಾವು ಭಕ್ತಾದಿಗಳ ಥರ, ಅವರ ಹೊಗಳು ಭಟ್ಟರ ಥರ, ಅವರ ಅನುಯಾಯಿಗಳ ಥರ, ಅಂಧ ಭಕ್ತರ ಥರ ಅವ್ರು ಮಾಡಿದ್ದಕ್ಕೆಲ್ಲ ಜೈಕಾರ ಕೂತ್ಕೊಂಡ್ರೆ ಈಗಾಗಲೇ ದೇಶವನ್ನು ಹಾಳು ಮಾಡಿದ್ದಾರೆ. 3.25%, ಇನ್ನು ಉಳಿಕೆದನ್ನು ಕೂಡ ಹಾಳು ಮಾಡಿಬಿಡ್ತಾರೆ. ವಿರೋಧ ಪಕ್ಷದ ಸ್ಥಾನದಲ್ಲೇ ಈ ರಾಜ್ಯದ, ಈ ದೇಶದ ಜನ ಕೂತು ಅವರ ಆಡಳಿತದ ವೈಖರಿಯನ್ನು ಗಮನಿಸಬೇಕು. ಒಳ್ಳೆಯ ಆಡಳಿತವನ್ನು ಕೊಟ್ಟರೆ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಆದರೆ ಅಪ್ರಿಷಿಯೇಟ್ ಮಾಡೋದನ್ನೇ, ಹೊಗಳೋದನ್ನೇ, ತಟ್ಟೆ ಬಡಿಯೋದನ್ನೇ ಒಂದು ಕಾಯಕ ಅಂತ ಮಾಡಿಕೊಂಡ್ರೆ ಅವರಿಗೆ ಭಯ ಇರೋದಿಲ್ಲ. ಯಾಕಂದರೆ ಅಸಲಿಗೆ ವಿರೋಧ ಪಕ್ಷಗಳು ಅಂದರೆ ರಾಜಕೀಯ ವಿರೋಧ ಪಕ್ಷಗಳು ಇರ್ತವೆ. ನಿಜವಾದ ವಿರೋಧ ಪಕ್ಷಗಳಾಗಿ ಕೆಲಸ ಮಾಡಬೇಕಾಗಿದ್ದ ಈ ದೇಶದ ಮಾಧ್ಯಮಗಳು ಇವತ್ತು ನರೇಂದ್ರ ಮೋದಿಯ ಒಂದು ರೀತಿಯ ಏನು ಹೇಳಬೇಕು, ಮಡಿಲ ಮಾಧ್ಯಮಗಳು, ಬೂಟ್ ನೆಕ್ಕೋ ಮಾಧ್ಯಮಗಳಾಗಿ ರೂಪುಗೊಂಡಿವೆ. ಅವುಗಳು ತಮ್ಮ ಸ್ಥಾನವನ್ನು ಮಾರಿಕೊಂಡ ಪರಿಣಾಮವಾಗಿ, ತಮ್ಮ ಮಾಧ್ಯಮ ತತ್ವವನ್ನು, ಮೀಡಿಯಾ ಎಥಿಕ್ಸನ್ನು ಕಳೆದುಕೊಂಡ ಪರಿಣಾಮವಾಗಿ ಇವತ್ತು ಒಂದು ಸ್ವಲ್ಪ ಸೆನ್ಸಿಟಿವ್ನೆಸ್ಸು, ಒಂದು ಸ್ವಲ್ಪ ಹೆಚ್ಚಿನ ಜನಪರವಾದ ಕಾಳಜಿಯನ್ನು ಉಳಿಸಿಕೊಂಡಿರುವ ಕೆಲವು ಬೆರಳೆಣಿಕೆಯ ಜನ ಇವತ್ತು ಆ ಮಾಧ್ಯಮದ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಸ್ನೇಹಿತರೆ, ನಾನು ಏನಕ್ಕೆ ಏನು ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದರೆ, ನಿನ್ನೆ ನರೇಂದ್ರ ಮೋದಿ ಸರ್ಕಾರವನ್ನು ಅಕ್ಷರಶಃ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಆಮೇಲೆ ಕಾಲ್ಡ್ ಅಮಿತ್ ಶಾ ಎಲ್ಲಿ ಬಂದಿಲ್ಲ, ಸದನಕ್ಕೆ ಬಂದಿಲ್ಲ, ಹೆದರ್ಕೊಂಡು ಗಡಗಡ ಅಂತ ನಡುಗ್ತಾ ಇದ್ದಾರಾ ಅಂತ ಕೇಳಬೇಕು. ಆಮೇಲೆ ವಿದ್ಯಾರ್ಥಿಗಳ ಮೇಲೆ ದೆಹಲಿಯಲ್ಲಿ ನಡೀತಿರುವಂಥ ಒಂದು ನೀಟ್ ವಿರುದ್ಧದ ಹೋರಾಟದಲ್ಲಿ ವಿದ್ಯಾರ್ಥಿಗಳನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ, ಮೋದಿ ಸರ್ಕಾರ, ಆ ಮೋದಿ ಸರ್ಕಾರದ ದರ್ಪ, ಆ ದುರಹಂಕಾರದ ನೀತಿಯನ್ನು ಖಂಡಿಸಿದ್ರು. ಜೊತೆಗೆ ಪ್ರಿಯಾಂಕಾ ಗಾಂಧಿಯವರು, ಪ್ರಹ್ಲಾದ್ ಜೋಶಿ ಅವರು ನೋಡಿ, ಆ ಒಂದು ಪ್ರತಿಭಟನೆಗೆ ಸ್ವಲ್ಪ ನಾವು ಬಗ್ಗಿದ್ದೀವಿ, ನಾವು ಸೋತಿದ್ದೀವಿ ಅನ್ನೋ ಅರ್ಥದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟರು. ಧರ್ಮೇಂದ್ರ ಹೋದರು, ಪ್ರಹ್ಲಾದ್ ಜೋಶಿ ಬಂದರು. ಅದೇನೋ ಮಾತಿದೆಯಲ್ಲ, ಊದೋದನ್ನು ಕೊಟ್ಟು ಬಡಿಯೋದನ್ನು ತಗೊಂಡ್ರು ಅನ್ನಂಗಾಯಿತು. ನನಗೆ ಪ್ರಿಯಾಂಕಾ ಗಾಂಧಿಯವರು ಆಡಿದ ಮಾತು ಬಹಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಅದನ್ನು ಹೇಳ್ತೀನಿ. ಅದಕ್ಕೂ ಮುಂಚೆ ರಾಹುಲ್ ಗಾಂಧಿಯವರ ಇನ್ನೊಂದು ಇಂಪಾರ್ಟೆಂಟ್ ಮಾತನ್ನು ಹೇಳಲೇಬೇಕು. ಅಂಧಭಕ್ತ ಅನ್ನೋ ಪದವನ್ನು ಬಳಸಿದ್ರು. ಒಬ್ಬ ಮೂರ್ಖನನ್ನು ಸರಾಸಗಟಾಗಿ ಜನ ದೇವರು ಅಂತ ನಂಬೋದಿದೆಯಲ್ಲ, ಅವರನ್ನೇ ಅಂಧಭಕ್ತರು ಅಂತ ಕರೆಯಲಾಗುತ್ತೆ ಅನ್ನೋ ಪದವನ್ನು ಬಳಸಿ ಸರ್ಕಾರಕ್ಕೆ, ಮೋದಿ ಸರ್ಕಾರದ ನೀತಿಯ ವಿರುದ್ಧ ಒಂದು ಈಡಿಯಟ್ ಸರ್ಕಾರ ಅನ್ನೋ ಪದವನ್ನು ಬಳಸಿದ್ರು. ಮೂರ್ಖರು, ಈಡಿಯಟ್ಗಳು ಅಂತ. ಇದು ಬರೀ ಟೀಕೆಯಲ್ಲ, ಇವರ ಆಡಳಿತದ ಅವನತಿಯ ಸ್ವರೂಪವನ್ನು ಕಂಡು ಮಾತಾಡ್ತಿರುವಂಥ ಮಾತುಗಳು. ಇದಾಯಿತಾ? ಇನ್ನು ಪ್ರಿಯಾಂಕಾ ಗಾಂಧಿಯವ್ರ ವಿಚಾರಕ್ಕೆ ಬರ್ತೀನಿ. ಪ್ರಿಯಾಂಕಾ ಗಾಂಧಿಯವರ ಆಡಿದ ಮಾತು ನನಗೆ ಭಾಳ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಈಗ ಈ ದೇಶದ ಶಿಕ್ಷಣ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ, ನಮ್ಮ ಕರ್ನಾಟಕದವರು, ಪ್ರಹ್ಲಾದ್ ಜೋಶಿ ಅವರು ನನ್ನ ವೈಯಕ್ತಿಕವಾಗಿ ಮತ್ತು ಕರ್ನಾಟಕದ ಈ ದೇಶದ ಮಾಧ್ಯಮಗಳು ಪ್ರಹ್ಲಾದ್ ಜೋಶಿ ಅವರ ರಾಜೀನಾಮೆ ಕೇಳಬೇಕು. ಯಾಕೆಂದರೆ
ಪ್ರಹ್ಲಾದ್ ಜೋಶಿಯವರು ಗುಜರಾತ್ನ ಬಿಲ್ಕಿಸಾ ಬಾನು ಅತ್ಯಾಚಾರ ಕೊಲೆ ಪ್ರಕರಣ, ಅಂದರೆ ಆ ಕುಟುಂಬದವ್ರನ್ನ ಕೊಲೆ ಮಾಡಿದ್ದು, ಅತ್ಯಾಚಾರ ಮಾಡಿದ್ದು ಪ್ರಕರಣದ ಅಪರಾಧಿಗಳನ್ನು ಬೆಂಬಲಿಸೋದಿದೆಯಲ್ಲ, ಅಂಥ ಬೆಂಬಲಿಸುವ ವ್ಯಕ್ತಿ ಈ ದೇಶದ ಶಿಕ್ಷಣ ಮಂತ್ರಿ ಆಗಿದ್ದಾರೆ ಅಂಥೇಳಿ ಪ್ರಿಯಾಂಕಾ ಗಾಂಧಿ ರೊಚ್ಚಿಗೆದ್ಬಿಟ್ಟು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದಕ್ಕೆ ಸಡನ್ನಾಗಿ ಎದ್ದು ನಿಂತಹ ಯಾರು ಪ್ರಹ್ಲಾದ್ ಜೋಶಿಯವರು ಅಥೆಂಟಿಕ್ಕಾಗಿ ಮಾತಾಡಬೇಕು, ಸುಮ್ಮನೆ ಸದನಕ್ಕೆ ತಪ್ಪು ಸಂದೇಶ ಕೊಡಬಾರ್ದು, ನಾನು ಎಲ್ಲಿ ಗುರುತಿಸ್ಕೊಂಡಿದ್ದೀನಿ, ಅಥೆಂಟಿಕ್ಕಾಗಿ ನನಗೆ ದಾಖಲೆ ಕೊಡಿ ಅನ್ನೋ ಅರ್ಥದಲ್ಲಿ ಹೇಳಿದರು. ಪ್ರಹ್ಲಾದ್ ಜೋಶಿಯವರ ಗಮನಕ್ಕೂ ಈಗಾಗಲೇ ಬಂದಿದೆ ಅಂತ ಅಂದ್ಕೊಳ್ತೀನಿ. ಅವರು ಒಂದು ಮಾಧ್ಯಮಕ್ಕೆ ಬಿಲ್ಕಿಸಾ ಬಾನು ಅಪರಾಧಿಗಳನ್ನು ಬೆಂಬಲಿಸಿ ಮಾತಾಡಿರುವ ವಿಡಿಯೋ ಎಲ್ಲ ಕಡೆ ಹರಿದಾಡ್ತಾ ಇದೆ. ಅದನ್ನು ಅವರು ನೋಡ್ಕೊಳ್ಳಿ ಇನ್ನೊಮ್ಮೆ. ಬಹುಶಃ ಅದು ಇದೆ ಅಂಥೇಳಿ ಅವರು ಅಂದ್ಕೊಂಡಿರಲಿಲ್ವೇನೋ, ಮರ್ತು ಬಿಟ್ಟಿದ್ದಾರೆ. BJP ಸರ್ಕಾರ ಸನ್ನಡತೆಯ ಆಧಾರದ ಮೇಲೆ ಕೊಲೆ, ಹತ್ಯಾಕಾಂಡ ಮಾಡಿದಂತಹ ದುಷ್ಟರನ್ನು ಸಪೋರ್ಟ್ ಮಾಡೋದಿದೆಯಲ್ಲ ಹೊರಗಡೆ ಬಂದ ಮೇಲೆ, ಆಮೇಲೆ ಅದು ಸುಪ್ರೀಂ ಕೋರ್ಟ್ಗೆ ಹೋಯಿತು, ಮತ್ತು ಅವರು ಒಳಗಡೆ ಹೋದರು. ನಾನು ಹೇಳೋದು ಸ್ನೇಹಿತರೆ, ಗುಜರಾತ್ ಗಲಭೆ ಆಯ್ತಲ್ಲ, ಆ ಗಲಭೆ ಆದ ಸಂದರ್ಭದಲ್ಲಿ ಕೋಮು ಕ್ರಿಮಿಗಳು ಜಾತಿ ಧರ್ಮ ಬೆಂಕಿ ಇಟ್ಟು ಸಿಕ್ಕವ್ರನ್ನೆಲ್ಲ ಕೊಲೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಬಿಲ್ಕಿಸಾ ಬಾನು ಕುಟುಂಬ ತಪ್ಪಿಸ್ಕೊಂಡು, ಅಂದರೆ ಮೀನ್ಸ್ ಈ ಗಲಭೆಯಿಂದ ಪಾರಾಗೋದಕ್ಕೆ ನಾವೆಲ್ಲಾದರೂ ಹೋಗಿ ಬಚಾವಾಗಬೇಕು, ಜೀವ ಉಳಿಸ್ಕೊಳ್ಬೇಕು ಅಂತ ಬೇರೆ ಕಡೆ ಹೋಗ್ತಿದ್ದ ಸಂದರ್ಭದಲ್ಲಿ ನನ್ನ ಮಕ್ಕಳು, ಕಿಡಿಗೇಡಿಗಳು, ಕೋಮುವಾದಿಗಳು ಅಲ್ಲಿಗೆ ಬಂದು ಅವ್ರ ಮೇಲೆ ಅಟ್ಯಾಕ್ ಮಾಡಿ ಆ ಕುಟುಂಬದವ್ರನ್ನೆಲ್ಲ ಹೊಡೆದು ಸಾಯಿಸಿ ಸಾಮೂಹಿಕ ಅತ್ಯಾಚಾರ ಮಾಡಿ ಕೊನೆಗೆ ಬದುಕುಳಿದ ಬಿಲ್ಕಿಸಾ ಬಾನು ಕಂಪ್ಲೇಂಟ್ ಕೊಟ್ಟು ಇವರು ವಿರುದ್ಧ ತನಗಾದ ಅನ್ಯಾಯವನ್ನು ಹೇಳ್ಕೊಂಡು ಅವರು ಕಂಪ್ಲೇಂಟನ್ನು ವಿಚಿತ್ರ